ನಿನ್ನ ಮಗ ಪಾಂಡುರಂಗ ಗಂಡುಗಲಿ ಹೆಸರಿಗೆ ಲಂಗ ತೋರಿಸಿದ ಮೇಲೆ ಗಂಡುಗಲಿ ಅಂದೇನು ಮತ್ತೆ ಅದೇನು ಅಂತ ಹೇಳಿ ಹಾಕೊಂಡಿದೀಯಲ್ಲ ನಾಚಿಕೆ ಆಗಲ್ವೇನು ನಿನಗೆ? ರಂಗಮ್ಮ ರಂಗಮ್ಮ ರಂಗಮ್ಮ, ಈ ಕಲಾ ದೇವತೆ ಹೆಸರನ್ನ ನೀನೇನಾದ್ರೂ ಒಂದೇ ಒಂದ್ಸಲ ಕೇಳ್ಬಿಟ್ರೆ ಆಶ್ಚರ್ಯ. ನಮ್ಮದು ಗಂಡುಗಲಿ ವಂಶ. ನಮ್ಮಂಥವ್ಳ ಮನೆಯಲ್ಲಿ ದೇವರ ಫೋಟೋ ಇಲ್ಬೇಕೇ ವಿನಃ ಹುಡುಗಿನ ಫೋಟೋ ಇಲ್ಬಾರ್ದು. ನೋಡಿ ರಂಗಮ್ಮನವರೇ, ತಮಗೆ ಸಿಕ್ಕಾಪಟ್ಟೆ ವಯಸ್ಸಾಗೋಯ್ತು ಕಣ್ರಿ. ಊರು ಗೋ ಅಂತ ಇದೆ, ಕಾಡು ಕಮ್ಮ ಅಂತ ಇದೆ. ಆದ್ರೆ ನಾವು ಕಲ್ಲನ್ನ ತಿಂದು ಕಲ್ಲನ್ನ ಕರಗಿಸುವಂತವ್ರು, ಜ್ಞಾನ ಬುದ್ಧಿ ನೀರನ್ನ ಆಚೆ ತೆಗೆಯುವಂತ ನಮ್ಮಂತ ಯುವಕರ ಮನಸ್ಸಿನಲ್ಲಿ ಮನೆಯಲ್ಲಿ ಮನೆ ಮಾಡುವಂತ ಕನ್ಯೆ ಇವಳು. ಹಾಗಾಗಿ ಇವಳು ಫೋಟೋನ ನಮ್ಮ ಮನೇಲಿ ಹಾಕೊಂಡಿದ್ದೀವಿ. ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಈ ಮುಸುಳಿ ನೋಡ್ತೀಯಾ? ಮತ್ತಿನ್ನೇನ್ ರಂಗಮ್ಮನವರೇ, ಕಟ್ಕೊಂಡಿರೋ ಹೆಂಡತಿ ಮುಖ ನೋಡೋ ಭಾಗ್ಯನಂತೂ ಆ ಭಗವಂತ ಅನ್ನೋ ನಮಗೆ ಕಾಣಿಸ್ತಿಲ್ಲ. ಇನ್ನು ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಮುಖ ನಾವೇ ಕನ್ನಡಿನಲ್ಲಿ ಏನಾದ್ರೂ ನೋಡ್ಕೊಂಡ್ರೆ ಮಕ್ಳ ಕನ್ಸಲ್ಲಿ ಬರೋ ಗೊಗ್ಗ ಕಣ್ಣಕ್ಕೆ ಕಾಣಿಸ್ತೀವಿ. ನಾವು ಚಾಪಿ ದಿಂಬ ಹಾಕೊಂಡಿದ್ಯಾ ಹಾಲಲ್ಲಿ ಮಾಡ್ಕೋತೀವಲ್ವಾ. ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ನಾವು ನಮ್ಮ ದೇವತೆಯ ಮುಖ ದರ್ಶನ ಮಾಡ್ತೀವಿ. ತಾವು ಗಂಡುಗಲೇಶ್ವರನ ದರ್ಶನವನ್ನು ಮಾಡಿ. ಯಾವ್ದ ಫೋಟೋ ನಮ್ಮ ಮನೇಲಿ ತಂದು ಹಾಕೊಂಡಿದ್ದೀರಲ್ಲ, ನಿಮ್ಗೆ ಶೇಮಾಗಲ್ಲ? ರಸಿಕನು ನೀವು, ರಸಿಕನು ನಾನು. ಸ್ಟಾಪ್ ದಿಸ್ ನಾನ್ಸೆನ್ಸ್. ಮೊದಲು ಈ ಫೋಟೋನ ರಿಮೂವ್ ಮಾಡಿ, ಇಲ್ಲ ಅಂದ್ರೆ ನಿಮ್ಗೆ ನನ್ನ ಲವ್ ಸಿಗಲ್ಲ. ಈ ಹಿಂದೆ ಯಾವತ್ತು ತಾನೇ ನಿಮ್ಮ ಲವ್ ನನಗೆ ಸಿಕ್ಕಿತ್ತು ಕಂಡ್ರೆ ಬೆಂಕಿ ಕ್ರೀಮ್ ಲವ್ಗೆ ಬೇಡ, ನಿಮ್ಮ ಸಾಹಸ ಬೇಡ, ಬನ್ರಿ ಈ ಕಡೆ. ಈ ಕನಸಿನ ಕನ್ಯೆ ಫೋಟೋ ನೋಡ್ತಾ ನೋಡ್ತಾನೆ ನನ್ನ ಉಳಿದ ಜೀವನ ಹಂಗಂಗೆ ಕಳೆದು ಬಿಡ್ತೀನಿ. ಅದರಿಂದ ಬಂದ ಭಾಗ್ಯನಾದ್ರೂ ಏನಪ್ಪ. ಲೇ ಇವಳು ಯಾರು ಅಂತ ನಿನ್ಗೆ ಏನಾದ್ರು ಗೊತ್ತೇನಾ? ಯಾವ್ದೋ ಫಿಲಂ ಜೂನಿಯರ್ ಆರ್ಟಿಸ್ಟ್ ಇರ್ಬೇಕು. ಹಳೆಯ ಬಗ್ಗೆ ಗಂಧವೇ ಗೊತ್ತಿಲ್ಲದ ಕುನ್ನಿ ಇವಳು ನನ್ನ ಕನಸಿನ ಕನ್ಯೆ, ಪಾಪ್ ಡಾನ್ಸರ್ ಪಮ್ಮಿ. ಏನು ನೀನು ಆರಾಧಿಸಿದ ತಕ್ಷಣ ಅವಳು ಬಂದು ನಿಂತು ಬಿಡ್ತಾಳೆ. ಗೊತ್ತಾನೆ ನಾನು ಯಾರು ಅಂತ ಗೊತ್ತಾನೆ. ಗಂಡುಗಲಿ ವಂಶದ ಕಟ್ಟ ಕಡೆ ಎತ್ತುಕೊಂಡು ಪಾಂಡುರಂಗ ಗಂಡುಗಲಿ, ಈ ಅಡವೆ ಎತ್ತಿದ್ರು ವೀರಕೇಸರಿ, ಬಲವೆ ಎತ್ತಿದ್ರು ವೀರ ಬಾ ಪಮ್ಮಿ ಅಂತ ಕರೆದ್ರೆ ಸಾಕು ಕಣ, ಪಾಂಡುರಂಗ ಅಂತ ಓಡೋದು ಬಂದ್ಬಿಟ್ಟ. ಈಗಲೇ ಪ್ರೂವ್ ಮಾಡಿ ತೋರಿಸ್ರಿ. ಪಾಪ್ ಡ್ಯಾನ್ಸರ್ ಪಮ್ಮಿ ಬೇಗ ಬಾ ಅಮ್ಮಿ, ಪಾಪ್ ಡ್ಯಾನ್ಸರ್ ಪಮ್ಮಿ ಬೇಗ ಬಾ ಅಮ್ಮಿ. ಜೂಮ್ ಬರಾಬರ್ ಜೂಮ್. ಎಕ್ಸ್ಕ್ಯೂಸ್ ಮೀ, ನೀವು? ನಾನು ಟಾಪ್ ಡ್ಯಾನ್ಸರ್ ಮಮ್ಮಿ. ಯಾರೋ ಒಬ್ಬ ಭಕ್ತ ಧ್ಯಾನ ಮಾಡಿ ನನ್ನ ಕಾಲ್ ಮಾಡ್ದ, ಅದಕ್ಕೆ ಬಂದೆ. ಎಲ್ಲಿಯ ಭಕ್ತ? ನನ್ನ ಜೊತೆಗಿದ ಮೇಲೆ ನಾನು ಯಾರಿಗೆ ಕಮ್ಮಿ? ನಾನು ಕರೆದ ತಕ್ಷಣ ನನಗೋಸ್ಕರ ಓಡೋಡಿ ಬರುವ ಏಕೈಕ ಹುಡುಗಿ ಅಂದ್ರೆ ನೀನು ಒಬ್ಬಳೇ ನೋಡು. ಬಂದಿದ್ದಾಗಿದೆ. ಹೊಸ್ತಾಗಿ ಏನೇನು ಐಟಮ್ ಕಲ್ತಿದ್ಯಾ ಒಂದೆರಡು ಜಲಕ್ ಬಿಡು, ಟೇಪ್ ರೆಕಾರ್ಡ್ ಆನ್ ಮಾಡ್ತೀನಿ. ನಾನೊಂದೇ ಒಂದು ಜಲಕ್ ಬಿಡ್ತೀನಿ ನೋಡು. ನಾವು ಕರೆದ ತಕ್ಷಣ ಅಂತಾರಾಷ್ಟ್ರೀಯ ಕಲಾವಿದ ಬಂದಿದ್ದು ಅಲ್ಲದೆ ನಮ್ಮ ಜೊತೆ ಕುಣಿತಲು ಶುರು ಮಾಡೇ ಬಿಟ್ಲು. ನಮ್ಮಂತವ್ರ ಜೊತೆ ಕುಣಿಯೋದಕ್ಕೆ ಯೋಗ್ಯತೆ ಅಂತ ಬೇಕು. ಅದು ಒಮ್ಮೆ ನೀನು ಹಾಗೆಲ್ಲ ಬಾಯ್ಬಿಟ್ಟು ಕೇಳಬಾರ್ದು, ನಾನು ಹೇಳಬಾರ್ದು. ಆದ್ರೆ ನೀನು ನನ್ನವಳು, ಪ್ರೀತಿಯಿಂದ ಕೇಳ್ತಾ ಇದೀಯ ಅಂತ ನಾನು ಪ್ರೀತಿಯಿಂದಲೇ ಹೇಳ್ತಾ ಇದ್ದೀನಿ. ಈ ಕುರಿ ಮತ್ತು ಕೋಳಿಗಳನ್ನ ನಾವು ಕಾರಲ್ಲೇ, ಜೀಪಲ್ಲೇ, ಬೈಕಲ್ಲೇ, ಆಟೋದಲ್ಲಿ ಹಾಕೊಂಡು ಮನೆಗೆ ಯಾಕೆ ತರ್ತೀವಿ ಹೇಳು? ಸಾಕೋದಿಕ್ಕೆ ಅಲ್ಲ, ಅದಕ್ಕೆ ಮಸಾಲೆ ಅರಿಯೋದಿಕ್ಕೆ. ನೀವು ಈಗ ನನಗೂ ಮಸಾಲೆ ಅರಿತೀರಾ? ನೀನು ಸಕ್ಕರೆ ಗೊಂಬೆಗೆ ಆಗಿಲ್ಲ ಕಾರನ್ನ ಮಿಕ್ಸ್ ಮಾಡಬಾರ್ದು. ನೋಡು, ನೀನು ಸಾಯವರೆಗೂ ನನ್ನ ಜೊತೆನಲ್ಲಿ ಆರಾಮಾಗಿ ಇದ್ಬಿಡು. ಅವಳನ್ನ ನನ್ನ ರೂಮಲ್ಲಿ ಸೇರಿಸಲ್ಲ. ನಾನು ಅಷ್ಟೇ ಅಡುಗೆ ಮನೆ ಕಡೆ ತಲೆ ಹಾಕಕ್ಕೆ ಬಿಡಲ್ಲ. ಬೇಡ ಬಿಡ್ರಿ, ಚಾಪಿ ದಿಂಬ ಹಾಕೊಂಡು ಅದರಲ್ಲಿ ಅಡ್ಜಸ್ಟ್ ಮಾಡ್ಕೊಂತೀನಿ.
ಡ್ಯಾನ್ಸಾಗ ಓಹೋ ನಮ್ಮ ಅಣ್ಣಂಗೆ ಇಷ್ಟೊತ್ತಾದ್ರೂ ಇನ್ನೂ ಮನೆಗೆ ಬಂದಿಲ್ಲ. ಡ್ಯಾನ್ಸ್ ಮಮ್ಮಿ ಜೊತೆ ಯಾವ್ದೋ ಪಬ್ಗೋ ಕ್ಲಬ್ಗೋ ಡಿಸ್ಕೋಟೆಗೋ ಹೋಗಿರ್ತಾನೆ, ಚೆನ್ನಾಗಿ ಕುಡ್ಕೊಂಡು ಬರ್ತಾನೆ. ಕುಣಿಯ ಕೊಟ್ಟವನು ಕುಡಿದಿರ ಬರ್ತಾನ. ಅದಕ್ಕೆ ಗಂಟೆ 12 ಆಯ್ತು, ಅಣ್ಣ ಇನ್ನೂ ಬಂದಿಲ್ಲ. ಮಾಡ್ತೀನಿ ಅವ್ರಿಗೆ. ಈಗ ಫೋನ್ ಮಾಡಿದ್ರೆ ಏನಮ್ಮ ಪ್ರಯೋಜನ? ಗಂಡನ್ನ ಹತೋಟಿ ನಿಂತ್ಕೋಬೇಕಾದ್ದು ಹೆಂಡತಿ ಆದವಳು ಕರ್ತವ್ಯ. ಅತ್ತೆ ಮನೆ ಬಿಟ್ಟು ಆಚೆ ಹೋದರು ಮಿಡ್ ನೈಟ್ ಆದ್ರೂ ಮನೆಗೆ ಬಂದಿಲ್ಲ. ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಬೇಡ. ಬಂದಾಗಲೇ ಇಟ್ಕೊ. ನೀವೇನು ರೂಮಿಗೆ ಸೇರಿಸ್ತೀಯಾ? ಚಾಪೆ ನಿಮ್ ಕೊಟ್ಟು ಆಚೆ ಎಸಿತೀಯಾ? ಲಕ್ಷಣಕ್ಕೆ ಅವ್ನು ಎಷ್ಟು ಹೊತ್ತಿಗೆ ಬರ್ಬೇಕಾದ್ರೆ ಏನಂತೆ ನಿನ್ ಚಂಪ ಯಾಕೆ ಲವ್ ಮಾಡ್ತಾ ಇದ್ಯಾ? ಅತ್ತೆ ಮಾತು ಕೇಳಿ ನಗು ಮತ್ತು ನಗ್ದೆ ತಪ್ಪೇನಕ್ಕ? ಅಂದ್ರೆ ಪಕ್ಕೆ ಮೂಡ್ಬಿಡ್ತೀನಿ. ಅದಕ್ಕೆ ಅಲ್ಲೋ ಆಯ್ತು ಬಿಡಿ ಹೋಗ್ತೀನಿ. ನಾನು ಇವಾಗ ಇಲ್ಲಿ ಇಲ್ಲ, ಹೋಗ್ಲಾ? ನೀನು ಹೋದ್ರೆ ವಾಚ್ ಮಾಡೋರು ಯಾರು? ಅದು ನೀನು ನೃತ್ಯದಲ್ಲಿ ತಲೀನರಾಗಿ ನಿನ್ನ ಪಾಡಿಗೆ ನೀನು ನೃತ್ಯ ಮಾಡ್ತಾ ಇದ್ದೆ. ನನಗೆ ಅಷ್ಟೊಂದು ಡ್ಯಾನ್ಸ್ ಬರಲ್ವಲ್ಲ, ನನ್ನ ಪಾಡಿಗೆ ನಾನು ಹಿಂದಿನಿಂದ ಟಪ್ಪ ಮುಚ್ಚಿ ಹಾಕ್ತಾ ಇದ್ದೆ. ವಿದೇಶಿ ದಾಪ್ಪಾನೆ ಲೇಡಿ ಬಂದ್ಬಿಟ್ಟು ನನ್ನನ್ನು ಒಂಥರ ದುರ್ಗುಟ್ಕೊಂಡು ಹಿಂಗೆ ಇಲ್ಲಿ ಇದ್ಬಿಟ್ರೆ ಇನ್ನೂ ಏನಾದರೂ ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ ಅಂತ ನೀನು ನಾನು ಹಿಂದೂ ಬಾಗಿಲಿಂದ ಹೇಳ್ಕೊಂಡು ಓಡೋಡ್ಕೊಂಡ್ಬಿಟ್ಟೆ. ವಾಟ್ ಇಸ್ ದ ಟೈಮ್ ನೌ? ನಿಮ್ಮನ್ನ ನಾನು ಯಾವತ್ತು ಕೈ ಹಿಡ್ನೋ ಆವತ್ತೇ ನಮ್ಮ ಟೈಮ್ ಅನ್ನೋದು ಯಾಕೆ ಕೊಟ್ಟೋಗ್ಬಿಡ್ತು ಕಂಡ್ರೆ. ಹಾಗಾಗಿ ಆ ಕ್ಷಣದಿಂದ ನಾವು ವಾಚ್ ಕಟ್ಟೋದನ್ನೇ ಬಿಟ್ಬಿಟ್ವಿ. ನಿಮ್ ವೈಫು ವೇಟ್ ಮಾಡ್ತಾ ಇರ್ತಾಳೆ, ಬೇಗ ಬರ್ಬೇಕು ಅಂತ ನಿಮ್ಗೆ ಅನ್ಸಲ್ವಾ? ಏನು ನೀವು ಹಾಕೋ ಚಾಪೆ ನಿಮ್ಮನ್ನ ಕ್ಯಾಚ್ ಹಿಡಿಯೋದಕ್ಕೆ ನಾನು ಊರಿಗೆ ಮುಂಚೆ ಬಂದು ಕಾಯಿ. ನೀನು ಮಾತಾಡೋದು ಸ್ವಲ್ಪ ಸರಿ ಇಲ್ಲ ಕಣ. ನಾನು ಮಾಡ್ತಾ ಇರೋದು ನನಗೆ ಸರಿ ಕಾಣಿಸ್ತಾ ಇದೆ, ಹಾಗಾಗಿ ನಾನು ಹೀಗೆ ಇರ್ತೀನಿ. ಏನು ಮಾಡ್ಕೊಡ್ತೀರಾ ಮಾಡ್ಕೊಳ್ಳಿ. ಇರ್ಲಿ, ನಾಳೆ ಬೆಳಗ್ಗೆ ನಿಮ್ಮನ್ನ ವಿಚಾರಿಸ್ಕೊತೀನಿ. ಲೇ ಮಮ್ಮಿ ಬರ ನನ್ನ ರೂಮ್ಗೆ. ಏನೊಂದು ಚಾಪೆ ಇದೆಯಾ? ಇದೆ, ಯಾಕೆ? ಕೊಟ್ಟರೆ ಇಲ್ಲ ಪಕ್ಕದಲ್ಲಿ ಹಾಸ್ಕೊಂಡು ಮಾಡ್ಕೋತೀನಿ. ಮಮ್ಮಿ ಗುಡ್ ಮಾರ್ನಿಂಗ್. ಮಮ್ಮಿ ಹೇಳಿದ್ನಲ್ಲ ಗುಡ್ ಮಾರ್ನಿಂಗ್. ನೀನ್ ಗುಡ್ ಮಾರ್ನಿಂಗ್ ನೀನೇ ಇಟ್ಕೋ. ಯಾವಾಗ ಮನೆ ಬಿಟ್ಟು ಹೋಗ್ತೀಯಾ? ನೀನ್ ಯಾವಾಗ ಹೋಗ್ತೀಯಾ? ನಾನೇ ಮನೆ ಬಿಟ್ಟು ಹೋಗ್ಬೇಕು. ನಾನು ಈ ಮನೆ ಸೊಸೆ. ನಾನು ಎಕ್ಸ್ಕ್ಯೂಸ್ ಮೀ, ನಾನು ಅವ್ರನ್ನ ಮ್ಯಾರೇಜ್ ಆಗಿದ್ದೀನಿ, ಅದು ರಿಜಿಸ್ಟರ್ ಕೂಡ ಆಗಿದೆ. ಖಾಲಿ ಜಾಗನ ರಿಜಿಸ್ಟರ್ ಮಾಡ್ಕೊಂಡ್ರೆ ಏನ್ ಬಂತು ಭಾಗ್ಯ? ಅದನ್ನ ಹಾಗೆ ಖಾಲಿ ಬಿಡಬಾರ್ದು. ಪಾರ್ಟಿ ನಿಮ್ಗೆ ಇರಬೇಕು ಅಂದ್ಬಿಡುತ್ತೆ. ಅದಕ್ಕೆ ಏನ್ ಮಾಡ್ಬೇಕು? ಆ ಜಾಗದಲ್ಲಿ ಸುಂದರವಾದ ಮನೆ ಕಟ್ಟಿಸ್ಬೇಕು, ಬಂಗ್ಲೆ ಕಟ್ಟಿಸ್ಬೇಕು. ಅದು ಪ್ರೀತಿಯ ತಾಜ್ ಮಹಲ್ ತರ ಇರ್ಬೇಕು. ಎಂತ ಸುಂದರವಾದ ಕನಸು ನಿನ್ನದು. ರಾತ್ರಿ ಚೆನ್ನಾಗಿದೆ ಮಕ್ಕ. ಜಾರ್ಲಿಂಗ್, ನೆನ್ನೆ ನಿಮ್ ಮುಖ ನೋಡ್ಕೊಂಡು ಮಲಗಿದ್ನಲ್ಲ, ಹಾಗೆ ತುಂಬಾ ಚೆನ್ನಾಗಿತ್ತು. ರಾತ್ರಿ ಬಂದು ನಿನ್ನ ಚೆಕ್ ಮಾಡಿದೆ, ಚೆನ್ನಾಗಿ ಅಂತ ಗೊರಕೆ ತೆಗಿತಾ ಇದ್ದೆ, ಹಂಗೆ ಹೋಗ್ಬಿಟ್ಟೆ. ಜಾರ್ಲಿಂಗ್, ಈ ನೇಲ್ ಪಾಲಿಶ್ ಹೇಗಿದೆ? ಇದಕ್ಕೆ ಬ್ರೌನ್ ಶೇಡ್ ಒಂದು ಸ್ವಲ್ಪ ಮಿಕ್ಸ್ ಆಗಿದ್ರೆ ನೀನು ಇನ್ನು ಯಾಕಾಚಕ್ಕೆ ಸುಂದರ. ಜಾರ್ಲಿಂಗ್, ನಾನು ಬ್ರೌನ್ ಶೇಡ್ ಇಲ್ವಲ್ಲ. ಯಾಕೆ ಯೋಚನೆ ಮಾಡ್ತೀಯಾ? ಒಂದು ಅಂಗಡಿಯ ತಂದ್ಬಿಟ್ಟು ಬಣ್ಣಗಳನ್ನೆಲ್ಲ ನಿನ್ ಮುಂದೆ ಬಿಸಾಕ್ತೀನಿ. ಮೈಗೆಲ್ಲ ಮೆತ್ಕೊಂಡ್ಬಿಡು. ಈಗ ಹೋಗ್ಬಿಟ್ಟು ಬರೋಣ. ಹಾಬಿ ಇವ್ರ ಜೊತೆ ಎಲ್ಲಿ ಹೋಗ್ತಾ ಇದ್ದೀರಾ? ಅವಳು ಅದೇನೋ ಕ್ಯಾಮಲ್ ರೈಡಿಂಗ್ ಮಾಡ್ಬೇಕಂತೆ, ಜೊತೆ ನೀವು ಬರ್ತೀರಾ? ಐ ನಾಟ್ ಕಮಿಂಗ್. ಹಾಗಿದ್ರೆ ನೀವು ಒಂಟಿಯಾಗಿ ಮನೆಯಲ್ಲೇ ಬಿದ್ದೀರಿ, ನಾವಿಬ್ರು ಜಂಟಿಯಾಗಿ ಒಂಟೆ ಸವಾರಿ ಮಾಡ್ಕೊಂಡ್ ಬರ್ತೇವೆ. ಬನ್ನಿ 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 ಬನ್ನಿ. ನಾನು ಇವ್ರ ಹತ್ರನೇ ಡ್ಯಾನ್ಸ್ ಕಲ್ತಿದ್ದು. ಕಮ್ಮಿ ಅಂದ್ರೆ ಅದು ಇವರೇನೆ. ಹಲೋ ಮೇಡಮ್, ನೈಸ್ ಟು ಮೀಟ್ ಯು. ನೀವು ಹಿಂದಿ ಮತ್ತು ಬೆಂಗಾಲಿನಲ್ಲಿ ಕೂಡ ಮಾಡಿದ್ದೀರಾ ಅಲ್ವಾ? ಒರಿಸ್ಸಾ ಮತ್ತು ಗುಜರಾತಲ್ಲಿ ನಾಟಕ ಮಾಡಿದ್ದಾರೆ. ಮೇಡಮ್, ಅಲ್ಲಿ ಕ್ಯಾಮ್ರಾ ನೋಡ್ಕೊಂಡು ಸ್ಮೈಲ್ ಮಾಡ್ತಾ ಮಾತಾಡಿ. ನೋಡಿ, ಪ್ರೀತಿಯ ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಈ ಪಮ್ಮಿ ಮಾಡುವ ವಂದನೆ, ಅಭಿನಂದನೆ ಹಾಗೂ ಸಿಹಿ ಮುತ್ತು. ಈಗ ನಾನು ವಿಷಯಕ್ಕೆ ಬರ್ತೀನಿ. ನೀವು ಪಾಂಡುರಂಗ ಅವ್ರ ಮನೆಗೆ ಯಾಕೆ ಬಂದಿರೋದು? ಹಳೆ ಕಾಲದಲ್ಲಿ ಭಕ್ತರು ಧ್ಯಾನ ಮಾಡಿದಾಗ ದೇವರು ಪ್ರತ್ಯಕ್ಷ ಆಗ್ತಿದ್ರು. ಈ ಕಾಲದಲ್ಲಿ ಪಾಂಡ್ಸ್ ಧ್ಯಾನ ಮಾಡಿದಾಗ ನಾನು ಯಾಕೆ ಪ್ರತ್ಯಕ್ಷ ಆಗ್ಬಾರ್ದು ಅಂತ ಸ್ಟಾಪ್ ಹಾಕಲಿ ಎಂಟ್ರಿ ಕೊಟ್ಟೆ. ನಿಮ್ಗೆ ಮತ್ತೆ ಪಾಂಡುರಂಗ ಅವ್ರಿಗೆ ಅಫೇರ್ ಇದೆ ಅಂತ ಜನಗಳು ಮಾತಾಡ್ಕೊಳ್ತಿದ್ದಾರೆ. ನಾನ್ ಕೇಳ್ತಿರೋದು ಪಮ್ಮಿ ಅವ್ರಿಗೆ. ಮೇಡಮ್ ಹೇಳಿ, ಬ್ಯೂಟಿ ಎಲ್ಲಿರುತ್ತೋ ಅಲ್ಲಿ ಗಾಸಿಪ್ ಇದ್ದೇ ಇರುತ್ತೆ. ಕೆಟ್ಟದಾಗಿರೋ ಹುಡುಗಿರ ಬಗ್ಗೆ ಯಾಕೆ ತಾನೇ ಮಾತಾಡ್ತಾರೆ? ಸುಂದರವಾದ ಹುಡುಗಿರಿರುವಾಗ ಅಲ್ಲಿ ಗುಸು 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 ಗುಸು. ಅಯ್ಯೋ, ಅದಿದ್ದೇ ಇರುತ್ತೆ. ಮತ್ತೆ ಹೇಳಿ ಮೇಡಮ್. ಥ್ಯಾಂಕ್ ಯು, ಬಟ್ ಐ ಡೋಂಟ್ ಕೇರ್. ಮೇಡಮ್, ಎಲ್ಲ
ಮಾಡ್ತಿರಲ್ಲ, ಯಾಕೆ ನೀವು ಹೀಗೆ? ಎಲ್ಲರ ಕಣ್ಣು ಈ ಸುಂದರಿ ಮೇಲೆ ಇದ್ದಾಗ 108 ಜನರು 108 ಮಾತಾಡ್ತಾರೆ. ಮೇಡಮ್ ಅವರು ಸಂದರ್ಶನದಲ್ಲಿದ್ದಾರೆ, ಹೊರಡ್ರಿ. ಮಾತಾಡುವಾಗ ಅವ್ರಿಗೆ ಆನಂದ ಸಿಗುತ್ತೆ, ಅದಕ್ಕೆಲ್ಲ ನಾನು ಕಾಲ್ ಹಾಕದಾ? ಪಾಂಡುರಂಗ ಅವರೇ, ಪಮ್ಮಿ ಅವರು ನಿಮ್ಗೇನಾಗ್ಬೇಕು? ಏನೋ ಆಗ್ಬೇಕು. ಕಟ್ಕೊಂಡಿರೋ ಹೆಂಡತಿ ಪಕ್ಕದಲ್ಲಿ ನಿಂತಿರುವಾಗ ಇಂಥ ಪ್ರಶ್ನೆ ಕೇಳ್ರಿ, ಅದೇನು ಅಂತ ಉತ್ತರ ಕೊಡ್ರಿ. ಮುಂದೆ ಕೇಳ್ರಿ. ಹಾಗಲ್ಲ, ಫ್ರೆಂಡಾ ಗರ್ಲ್ ಫ್ರೆಂಡಾ ಅಂತ. ಅದಕ್ಕಿಂತ ಸ್ವಲ್ಪ ಮುಂದಕ್ಕೆ ಹೋಗಿ. ಹತ್ರದಲ್ಲಿ ಇದ್ರೆ ಇನ್ನು ಸ್ವಲ್ಪ ಮುಂದಕ್ಕೆ ಹೋಗ್ರಿ. ಇನ್ನು ಮುಂದೆ ಹೋದ್ರೆ ನೀವು ಮಂಚದಿಂದ ಕೆಳಗೆ ಬಿದ್ದು ಹೋಗ್ತೀರಾ. ಮಮ್ಮಿ ಅಂದ್ರೆ ನನ್ನ ಜೀವ, ನನ್ನ ಪ್ರಾಣ, ನನ್ನ ಪಾಲಿನ ಆಹಾರ. ಮತ್ತೆ ಜಾಜಿ ಅವರು ಒಂಥರ ಶೋಕೇಸ್ನಲ್ಲಿರೋ ಬೊಂಬೆ ಇದ್ದಂಗೆ, ದೂರದಿಂದ ಕಣ್ಣು ತುಂಬಾ ನೋಡ್ಕೋಬಹುದೇ ಹೊರತು ಆ ಬೊಂಬೆ ಜೊತೆ ಹಾಗೆಲ್ಲ ಸಂಸಾರ ಮಾಡಕ್ ಬರಲ್ಲ. ಪಮ್ಮಿ ಅವರು ನಿಮ್ಮ ಬದುಕಿನಲ್ಲಿ ಹೇಗೆ ಬಂದ್ರು? ನೋಡಿ, ನಾನು ಪ್ರೀತಿನೇ ಸಿಗ್ತೇನೆ ವಿಲ 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 ಅಂತ ಒದ್ದಾಡ್ತಾ ಇದ್ದೆ. ಅಂತ ಒಂದು ಸುಸಂದರ್ಭದಲ್ಲಿ ಇವ್ರು ನನಗೆ ಗೊತ್ತಿಲ್ಲದೇನೆ ನನ್ನ ಜೀವನದಲ್ಲಿ ಎಂಟ್ರಿ ಕೊಟ್ಬಿಟ್ರು. ಈಗ ಹಾಲಲ್ಲಿ ಬರ್ತಿರೋ ನೀರಿದ್ದಂಗಿದೀವಿ, ದೇಹದಲ್ಲಿ ಬರ್ತಿರೋ ರಕ್ತ ಇದ್ದಂಗಿದೀವಿ. ಅವರಿಂದ ನಾನು ಡಾನ್ಸ್ ಮಾಡೋದನ್ನ ಕಲಿತೆ, ಕಲ್ಚರಲ್ ಪ್ರೋಗ್ರಾಮ್ ಹೇಗೆ ಮಾಡಬೇಕು ಅನ್ನೋದನ್ನ ಕಲಿತೆ. ನಿಮ್ಮ ಹೆಂಡತಿಯಿಂದ ಚಾಪೆ ದಿಂಬು ಹಾಸ್ಕೊಂಡು ಒಂಟಿಯಾಗಿ ಹೇಗೆ ಮಲ್ಕೋಬೇಕು ಅನ್ನೋದನ್ನ ಕಲಿತೆ. ಪಮ್ಮಿಯವ್ರನ್ನ ಮದ್ವೆ ಆಗೋ ಉದ್ದೇಶ ಏನಾದ್ರು ಇದೆಯಾ? ಇಂಥ ಸುಂದರವಾದ ಹುಡುಗಿ ಸಿಗ್ತಾಳೆ ಅಂದ್ರೆ ಯಾವ ನನ್ನ ಮಗ ಮದುವೆ ಆಗಕ್ಕೆ ಒಪ್ಪಲ್ಲ ಕಣ್ರಿ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಮೇಡಮ್? ನನಗೂ ಪಾಯಿಂಟ್ಸ್ ಮದುವೆ ಆಗ್ಬೇಕು ಅಂತ ತುಂಬಾ ಆಸೆ ಇದೆ. ಈಗಾಗಿನ ಮದುವೆ ಆಗಿದೆ ಅಂತ ಎಲ್ಲರೂ ಹೇಳ್ತಾರೆ. ನೀವು ಸ್ವಲ್ಪ ಮೈಕ್ನ ಈ ಕಡೆ ಇಕ್ಕಿ. ಗಂಟೆಗಲಿ ವಂಶದಲ್ಲಿ ಒಬ್ಬೊಬ್ರು 5 ಜನರನ್ನ ಮದುವೆ ಆಗ್ಬೋದು ಅಂತ ನಮ್ಮ ಹಿರಿಕರು ತಾಳೆಗರಿನಲ್ಲಿ ಸೂಜಿ ತಗೊಂಡು ಕೆತ್ತಿಕ್ಬಿಟ್ಟು ಹೋಗಿದ್ದಾರೆ. ಈಗ ನನಗೆ ಒಂದು ಮದುವೆ ಆಗಿದೆ ಅಂತ ತಾವು ಪ್ರೇಕ್ಷಕರು ಅದನ್ನ ಬರೀ ಲೆಕ್ಕಕ್ಕೆ ಇಟ್ಕೋಬಹುದು ಅಷ್ಟೇನೆ. ಮತ್ತೆ ಇನ್ನೂ ಒಂದು ಮುಖ್ಯವಾದ ವಿಷಯ ಏನಪ್ಪಾ ಅಂದ್ರೆ, ನನ್ನನ್ನ ಮದುವೆ ಆಗೋದಕ್ಕೆ ಹುಡುಗಿರ ದಂಡೆ ತುದಿಗಾಲಿನಲ್ಲಿ ನಿಂತಿದೆ. ಹೇಳ್ಬೇಕು ಅಂದ್ರೆ, ಏನು ಯಜಮಾನ್ರೆ, ನಾನು ಇಲ್ಲೇ ಇದ್ದೀನಿ. ಆ ಹುಡುಗಿನ ಎಲ್ಲರೂ ಒಂದ್ಸಲ ಕಣ್ ತುಂಬಾ ನೋಡ್ಕೊಂಬಿಡಿ. ನನ್ನನ್ನ ಮದುವೆ ಆಗಬೇಕು ಅಂತ ಕಾದು ಕಾದು ಇರೋ ಒಂದು ಸೊಂಟನ ನುಲಿಸಿ ಆ ಸೊಂಟನ ಇವತ್ತಿನ ದಿನ ಸ್ಲಿಪ್ ಡಿಸ್ ಮಾಡ್ಕೊಂಡು ಕೂತಿದ್ದಾರೆ. ಇನ್ನು ನಮ್ಮ ಮಹಿಳಾ ಸಂಘದಲ್ಲಿ ನನ್ನ ಮೇಲೆ ಕಣ್ಣು ಹಾಕಿರೋರು ಅಂದ್ರೆ ನಮ್ಮ ರಾಜೇಶ್ವರಿ ಅವರು ಪ್ರತಿನಿತ್ಯ ಫೋನ್ ಮಾಡಿ ಕರಿತಾನೆ ಇರ್ತಾರೆ, ಮಾತುಕತೆ ಮುಗಿಸ್ಬಿಡೋಣ ಬನ್ನಿ ಅಂತ. ಇನ್ನು ನಮ್ಮ ಪಮ್ಮಿ ನನ್ನ ಮದುವೆ ಆಗಬೇಕು ಅಂತ ತುದಿಗಾಲ ಮೇಲೆ ಇದ್ದಾರೆ. ಅಲ್ಲಿಗೆ ಒಟ್ಟು 4 ಜನ ಆದ್ರು. ನಮ್ಮ ವಂಶದ ರೂಲ್ಸಿನ ಪ್ರಕಾರ ಒಟ್ಟು 5 ಜನರ ಮದುವೆ ಆಗ್ಬೋದು. ಇನ್ನೂ ಒಂದು ಅವಕಾಶ ಇದೆ. ನೀವು ರೆಡಿ ಇದ್ದೀರೇನ್ರಿ? ಎಲ್ಲ ಪೇಪರಲ್ಲೂ ಅಣ್ಣ ಮತ್ತೆ ಪಮ್ಮಿ ಫೋಟೋ ಬಂದಿದೆ. ತುಂಬಾ ಚೆನ್ನಾಗಿ ಆರ್ಟಿಕಲ್ಗಳು ಬರ್ತಿದ್ದಾರೆ. ಯಾವ ಪೇಪರ್ ನೋಡಿದ್ರು ಅವ್ರದೇ ನ್ಯೂಸ್, ಯಾವ ಚಾನಲ್ ಹಾಕಿದ್ರು ಅವ್ರದೇ ನ್ಯೂಸ್. ಎಚ್ಚೆತ್ಕೊಳ್ಳೋದು ಒಳ್ಳೇದನ್ಸುತ್ತೆ. ಇಲ್ಲಿ ನೋಡಿ, ಬಾಕ್ಸ್ ಐಟಮ್ ಅಲ್ಲಿ ರಾಜೇಶ್ವರಿ ಏನಂತ ಬರ್ತಿದ್ದಾರೆ. ಏನಂತ ಬರ್ದಳು ಓದು. ಜಾಜಿ ತಮ್ಮ ಸಂಸಾರಕ್ಕೆ ಎಳ್ಳು ನೀರು ಬಿಡೋದು ಒಳ್ಳೇದು, ಅವಳು ತನ್ನ ಗಂಡನ ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ, ಹಾಗಾಗಿ ಅವ್ರ ಜೀವನದಲ್ಲಿ ಪಮ್ಮಿ ಎಂಬ ಸುಂದರಿ ಬಂದಿದ್ದಾಳೆ, ಅಲ್ಲಿಗೆ ಜಾಜಿ ಕತೆ ಮುಗೀತು ಅಂತ ಬರ್ದಿದ್ದಾರೆ. ಭಾಗ್ಯ, ನೀವು ಅಣ್ಣನ ಮುಂಚೆಯಿಂದನೂ ಚೆನ್ನಾಗಿ ನೋಡ್ಕೊಂಡಿದ್ದಿದ್ರೆ ಈ ಪರಿಸ್ಥಿತಿ ಬರ್ತಿತ್ತ? ಅತ್ತೆ 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 ಲಕ್ಷ್ಮಿ ಚೆನ್ನಾಗಿರೋ ಅತ್ತೆ, ನಿಮ್ಮ ಮಗ ಯಾಕೆ ಹೀಗಾಡ್ತಾರೆ? ಏನಾಯ್ತಮ್ಮ ಅಂಥದ್ದು? ಎಲ್ಲ ಪೇಪರಲ್ಲೂ ಟಿವಿ ಚಾನೆಲ್ಗಳಲ್ಲೂ ಹಬ್ಬಿದು ಆ ಡ್ಯಾನ್ಸರ್ ಪಮ್ಮಿದೆ ನ್ಯೂಸು. ಅಲ್ಲಮ್ಮ, ಕಾಡಿನ ಆನೆಗಳು ಕಾಡಿನ ಬಿಟ್ಟು ನಾಡಿಗೆ ಯಾಕೆ ಬರ್ತವೆ? ವಾಟರ್ ಮತ್ತೆ ಫುಡ್ ಹೊಡ್ಕೊಂಡು. ಹಸುವಾದಾಗ ಕಿಳಿಬೇಕು, ಬಾಯಾರಿಕೆ ಆದಾಗ ನೀರು ಕುಡಿಬೇಕು, ಅದೆಲ್ಲ ಸಿಕ್ಕುತ್ತಾದ್ರೂ ಹುಡ್ಕೊಂಡು ಹೋಗ್ತವೆ. ಕರೆಕ್ಟ್ ಆಗಿ ಹೇಳ್ತಾ ಇದ್ದೀನಮ್ಮ. ಪ್ರೀತಿ ಅನ್ನೋದು ಎಲ್ಲಿ ಸಿಗುತ್ತೋ ಅದನ್ನ ಹುಡ್ಕೊಂಡು ಹೋಗ್ತವೆ. ಮರುಭೂಮಿಯಲ್ಲೂ ಓಯಸಿಸ್ ಅನ್ನೋದು ಒಂದಿರುತ್ತೆ, ಅಲ್ಲಿ ಖರ್ಜೂರದ ಮರಗಳನ್ನ ಬೆಳೆಸಲೆ, ಸಿಹಿ ನೀರು ಸಿಗುತ್ತೆ, ಜನರು ಅದನ್ನ ಹುಡುಕೊಂಡು ಹೋಗ್ತಾರೆ. ಈ ರೀತಿ ನನಗೆ ಅಡ್ವೈಸ್ ಮಾಡೋದು ಬಿಟ್ಟು ಮೊದಲು ನಿಮ್ಮ ಮಗನ ಬುದ್ಧಿ ಹೇಳಿ. ನೋಡಮ್ಮ, ನಾನು ಹೇಳೋದನ್ನ ಹೇಳಿದ್ದೀನಿ, ಇದ್ರ ಮೇಲೆ ನಿನ್ನಿಷ್ಟ. ಇನ್ನು 10 ತಿಂಗಳ ಒಳಗಾಗಿ ನನ್ನ ಕೈಗೆ ಒಂದು ಮೊಮ್ಮಗು ಬರಬೇಕು. ಇಲ್ಲಾಂದ್ರೆ ಆ 4 ಜನ ಹುಡುಗಿಯರನ್ನ ನನ್ನ ಸೊಸೆ ಮಾಡ್ಕೊತೀನಿ. ನೀನು ಇಲ್ಲ, ಮೊಸಳೆನೂ ಇಲ್ಲಮ್ಮ. ಆ 4 ಜನ ಹುಡುಗಿಯರಲ್ಲಿ ಒಂದು ಕಾಂಪಿಟೇಷನ್ ಇರ್ತೀನಿ. ಏನಂತಮ್ಮ? ಯಾರು ನನಗೆ ಮೊದಲು ಮೊಮ್ಮಗನ ಹೆತ್ತು ಕೊಡ್ತಾಳೋ ಅವಳಿಗೆ ವಜ್ರದ ನೆಕ್ಲೆಸ್ ಮಾಡ್ಕೊಡ್ತೀನಿ ಅಂತ. ಪದ್ದು ಪದ್ದು ಹೇಳಿ ಜಲ್ದಿಯವರೇ. ಪದ್ದು, ಈ ಪೌಡರ್ನ ಜ್ಯೂಸಲ್ಲಿ ಮಿಕ್ಸ್ ಮಾಡಿ ಆ ಡ್ಯಾನ್ಸರ್ ಪಮ್ಮಿಗೆ ಕುಡಿಸು. ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಓಡ್ಬಿಡ್ಬೇಕು. ನಿನ್ನೆ ಆಗಿತ್ತೆ, ನನಗೆ ಗೊತ್ತಿಲ್ವಾ? One glass water, please.
ಜ್ಯೂಸಲ್ಲಿ ಮಿಕ್ಸ್ ಮಾಡಿ ಕುಡಿಸ್ದೆ ಮುಚ್ಚೋಗ್ಬಿಟ್ರು. ಅದು ಬಲ್ಲು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಊಟ ಬಿದ್ದೋದ್ರು. ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ. झूम बराबर झूम. ಯಾವ್ದೇ ನೀವು ಈ ಪುಡಿ ತಾನೇ ಕೊಟ್ಟಿದ್ದು? ನಾನು ಇದನ್ನೇ ಮಿಕ್ಸ್ ಮಾಡಿ ಕೊಟ್ಟಿದ್ದು. ನೀನು ಸರಿಯಾಗಿ ಮಿಕ್ಸ್ ಮಾಡಿದೆ ಇಲ್ವಾ? ಒಂದು ನಿಮಿಷ ಇರಿ, ಇಟ್ಕೊಳ್ಳಿ. ನಾ ಪೌಡ್ರನ್ನ ಹಿಂಗೆ ಓಪನ್ ಮಾಡೋದನ್ನ, ಅದನ್ನ ತೆಗೆದು ಹಿಂಗೆ ಮಿಕ್ಸ್ ಮಾಡೋದನ್ನ, ಇದನ್ನ ಹಿಂಗೆ ಕಲ್ಕದ್ನ, ಆಮೇಲೆ ಅವ್ರಿಗೆ ತಗೊಂಡೋಗಿ ಕೊಟ್ಟನ, ಅವ್ರು ಅದನ್ನ ಹಿಂಗೆ ಕುಡಿದ್ರ, ಆಮೇಲೆ ನನ್ನ ಕಡೆ ನೋಡಿ ಒಂದು ಸ್ಮೈಲ್ ಕೊಟ್ರ. ಅಲ್ಲೋ ಯಾವ್ದೋ ಪೌಡರ್ನ ಜ್ಯೂಸಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡ್ದ ಫ್ಲಾಟ್ ಆಗ್ಬಿಟ್ಟ. ಎಕ್ಸ್ಕ್ಯೂಸ್ ಮೀ. ಎಸ್, ನೋಡಿ, ಪಮ್ಮಿ ಅವ್ರ ಡಾನ್ಸ್ಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಅವ್ರ ಡಾನ್ಸ್ನ ನಾವು ಶೂಟ್ ಮಾಡಿ ಇಂಗ್ಲೆಂಡ್ ಅಮೆರಿಕಾಗೆಲ್ಲ ಕಳಿಸ್ಬೇಕು. ಸ್ವಲ್ಪ ಅವ್ರನ್ನ ಕರೀತೀರಾ? ಮಮ್ಮಿ ಎಲ್ಲೂ ಕಾಣಿಸ್ತಾ ಇಲ್ಲ. ಆದ್ರೆ ಮನೆಯೇ ಇದ್ದೇನೆ, ಇಲ್ಲೇ ಎಲ್ಲೋ ನಿಲ್ಬೇಕು, ಸರಿಯಾಗಿ ಹುಡುಕೆ. ಅಯ್ಯೋ ಹೋಗ್ಲಿ ಬಿಡಿ ಅಂತೆ. ಅಯ್ಯಮ್ಮ ಈ ಮನೇಲಿರೋರ್ಗು ನನ್ಗೆ ಅಡ್ಗಾಲಾಗಿದ್ಲು. ನೋಡಿ, ನಾನ್ ಬಂದಾಗ ಪಮ್ಮಿ ಅವರು ನಿಮ್ಮ ಮನೇಲೇ ಇದ್ರು. ನಿಮ್ಮ ವೈಯಕ್ತಿಕ ದ್ವೇಷಕ್ಕೋಸ್ಕರ ನೀವೇ ಅವ್ರನ್ನೇನು ಮಾಡಿದ್ದೀರಾ ಅಂತ ನಂಗೆ ಅನ್ನಿಸ್ತಾ ಇದೆ. ನೋ ನೋ ನೋ, ನಾನು ಅಂತ ಹುಡುಗಿ ಅಲ್ಲ. ಅವಳ ಬಾಡಿಗಳು ಬಂದು ಅವಳ ಬಾಡಿಗಳು ಹೋದ್ಲು. ಐ ಡೋಂಟ್ ನೋ. ನಾವು ಮನೆಯೆಲ್ಲ ಹುಡುಕಿದ್ರೆ ಸಿಕ್ಕೇ ಸಿಗ್ತಾಳೆ. ವಿತ್ ಕ್ಯಾಮ್ರಾ ಸರ್ಚ್ ಮಾಡೋಣ, ಬನ್ನಿ. ಯಾರದ್ರಿ ರೂಮು? ನಂದೇ ಬೆಡ್ರೂಮು. ಏನ್ರಿ, ನಿಮ್ ರೂಮಲ್ಲೇ ಇವ್ರನ್ನ ಕಟ್ಟಿ ಹಾಕಿ ಇಲ್ಲ ಅಂತ ಸುಳ್ಳು ಬೇರೆ ಹೇಳ್ತೀರಾ? ಇನ್ನೊಂದ್ಸರಿ ಹಿಂಗೆಲ್ಲ ಮಾಡಿದ್ರೆ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಟ್ಬಿಡ್ತೀವಿ. ಸ್ವಾಮಿ, ಯಾಕೆ ಇಷ್ಟೊಂದು ಗಾಬರಿ ಆಗಿದ್ಯಾ? ನನಗೆ ಈ ಮನೇಲಿ ತುಂಬಾ ಜನ ಶತ್ರುಗಳು ಆಗೋಗಿದ್ದಾರೆ. ಅದಕ್ಕೆ ನೋಡು ಸ್ವಾಮಿ, ಇನ್ಮೇಲಿಂದ ನೀನು ಹೊರಗಡೆ ಹೋಗುವಾಗ ಮನೇಲಿರುವಾಗ ಸ್ವಲ್ಪ ಹುಷಾರಾಗಿ ಇರಬೇಕು. ಕರೆಕ್ಟ್ ಪಾಯಿಂಟ್ಸ್. ಇನ್ಮೇಲೆ ನಾನು ಹೊರಗಡೆ ಹೋಗುವಾಗ ಬುರ್ಕ ಹಾಕೊಂಡು ಹೋಗ್ತೀನಿ. ಒಳ್ಳೆ ಕೆಲಸ, ಒಳ್ಳೆ ಕೆಲಸ. ಮಾಡ್ತೀನಿ. ಒಂದು ಟೇಕ್ ದಿಸ್ 200. ಅವಳನ್ನ ಒಂದೇ ಹೆಜ್ಜೆ ಮಲಗಿಸ್ಬಿಡು. ಕಮ್ಮಿ ಇದರಲ್ಲಿ ಒಂದು ಏಟ್ ಕೊಟ್ಟ ಅಂದ್ರೆ ಡೈಲಿ ಆಸ್ಪತ್ರೆ. ಕೃಷ್ಣ ಎಡ ಬರ್ತೀನ ಯಾವ ಕಳ್ಸಿದ್ದು ಆ ದುಶ್ಮನ್ ಚೆನ್ನ ತಾನೆ. ಇನ್ನೊಂದ್ಸಲ ಹೇಳೋಂಗೆ ನಾನು ಕಂಟ್ಯಾಕ್ಟ್ ಬಂದ್ರೆ ಎಳ್ಳೂರ್ಕೋಸ್ಕರ ಗೊತ್ತಾಗ್ಬಿಡ್ತೀನಿ ಅಂತ. ತಗೋ ನಿನ್ ತೊಂಡೆ. ಎಲ್ಲಿದ್ಯೋ ಮಾಡ್ತೀನಿ. ಕಿಚ್ಚಿದ್ದು ನಾನಲ್ಲ, ಈ ಲೇಡಿ. ಆಯಮ್ಮ ಬಿಡು, ಏನು ಕೆಲಸ ಇಲ್ಲ, ಬಿಡುವಾಗಿದ್ದಾಗಲ್ಲ ಕಿರಿಚ್ಕೋತಾರೆ. ಡಾಕ್ಟರ್ ರಮೇಶ್, ನನ್ನ ಹೆಡ್ಗೆ ಎಷ್ಟು ಜೋರಾಗಿ ಪೆಟ್ಟು ಗೊತ್ತಾ? ನೀನ್ ಯಾಕೆ ಆ ತಲಕಟ್ಟ ಮುಂತಲೆಗೆ ಹೊಡೆಯಲಿಕ್ಕೆ ಹೋಗಿದೆ? ಹೊಟ್ಟಿದ್ದು ನಾನಲ್ಲ, ಇವನು ನನ್ನ ಹೊಡೆಯಕ್ ಬಂದ. ನಾನು ಮಿಸ್ ಆಗ್ಬಿಟ್ಟೆ. ಆ ಇಡೀ ಮಕ್ಕಳಿಗೆ ಬಿತ್ತು. ಓ ಮೈ ಡಿಯರ್ ಬೇಕರ್, ಅಬ್ರಕ್ಕೊಮ್ಮೆ ಒಂದು ಕಳ್ಳ ಕೆಲಸ ಮಾಡಿದ್ಯಾ? ತಗೊಂಡ್ರೆ ಬ್ಯಾಗ್ ಸುಮ್ಮನೆ ಇದ್ರೆ ಇನ್ನೊಬ್ರಿಗೆ ತೊಂದರೆ ಕೊಡೋದಕ್ಕೆ ಹೋದ್ರೆ ಏನಾಗುತ್ತೆ ಅಂತ ಇವತ್ತಾದ್ರೂ ನಿಮ್ಗೆ ಗೊತ್ತಾಯ್ತಲ್ಲ. ನಿಮ್ಮ ಮನೆಯಲ್ಲಿ ನನಗೆ ಅಟ್ಯಾಕ್ ಮಾಡಕ್ ಬಂದಿದ್ದಾರೆ ಅನ್ನೋದೇ ನನಗೆ ತುಂಬಾ ಫಿಯರ್ ಆಗ್ತಿದೆ. ಮೈ ಡಿಯರ್ ಫೊಮೆ, ಇವತ್ತು ನಿನ್ಗೆ ತೊಂದರೆ ಕೊಟ್ಟವರು ನನಗೆ ತೊಂದರೆ ಕೊಡಲ್ಲ ಅಂತ ಏನು ಗ್ಯಾರಂಟಿ? ನಾನು ಡಿಸೈಡ್ ಮಾಡಿದೀನಿ. ಏನಂತ? ನಾನು ನಿಮ್ಮನ್ನ ಬಿಗ್ ಬಾಸ್ ಡ್ಯಾನ್ಸ್ ಮಾಡಬೇಕು ಅಂತ. ಏನು? ನೀವು ಇವಳಿಗೆ ಡಿವೋರ್ಸ್ ಕೊಡಬೇಕು, ನಾವು ಕೈ ಹಿಡ್ಕೋಬೇಕು. ಅದಕ್ಕೇನಂತ?